ನಾವು ಕನ್ನಡದಲ್ಲಿ ಹೇಳು ಅಂತಿದ್ದೀನಿ ಕೇಳಿದ್ದು. ಅಪ್ಪನ್ಗೆ ಹೆಂಗ್ ಮಾಡ್ತಾರೆ? ಬಿಟ್ಬಿಡೋದು ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇಲ್ಲ ಲಿಪ್ಸ್ಟಿಕ್ ಹಾಕೋತೀರಾ ಹೇಳಿ. ಏನ್ ಗುರು ಹಿಂಗೆಲ್ಲ ಕೇಳಿದ್ರೆ ನಾವೇನ್ ಹೇಳ್ಬೇಕಲ್ಲಿ? Hi guys, ಎಲ್ಲರಿಗೂ ವೆಲ್ಕಮ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಆಫ್ ಸೋವರಿನ್ ಇ ಸ್ಪೋರ್ಟ್ಸ್ ಅಂತ ಹೇಳುದು ಗೈಸ್. ನಿಮ್ಮ ಹಾಕಾಯ್ ಇವತ್ತಿಗೆ ಒಂದು ಒಳ್ಳೆ ಕಂಟೆಂಟ್ ತಗೊಬಂದಿನಿ ಗೈಸ್. ಏನಂತ ಕೇಳ್ತೀರಾ? ರಿಡಲ್ಸ್ ಅಂತ. ಸೊ ಏನಂದ್ರೆ ಇಲ್ಲಿ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಸಪರೇಟ್ ಆಗಿ ಕ್ವಶನ್ಸ್ ಗಳು ಕೇಳ್ತೀವಿ. ಟೋಟಲ್ ಆಗಿ ಈಗ 3 ರೌಂಡ್ ಇರುತ್ತೆ, ಈಸಿ, ಮೀಡಿಯಂ, ಹಾರ್ಡ್. ಸೊ ಒಂದೊಂದು ರೌಂಡ್ ಅಲ್ಲಿ ಕೂಡ 5 ಕ್ವಶನ್ ಇರುತ್ತೆ. ಟೋಟಲ್ ಆಗಿ 15 ಕ್ವಶನ್ಸ್ ಗೈಸ್. ನೋಡೋಣ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಯಾವ ತರ ಆನ್ಸರ್ ಕೊಡ್ತಾರೆ ಅಂತ. ಬನ್ನಿ ಗೈಸ್. ಫಸ್ಟ್ ರೌಂಡ್ ಬ್ರೋ, ಈಸಿ ರೌಂಡ್ ಇರುತ್ತೆ. ಅಸ್ರಾ ಬ್ರೋ, ಆರ್ ಯು ರೆಡಿ ಫಾರ್ ದ ಫಸ್ಟ್ ಕ್ವಶನ್ ರೈಟ್ ನೌ? ಓಕೆ. ಫಸ್ಟ್ ಕ್ವಶನ್ ಬಂದು, ಡೇವಿಡ್ ಅವರ ಅಪ್ಪಂಗೆ 3 ಜನ ಮಕ್ಕಳಿರ್ತಾರೆ. ಒಬ್ಬನ ಹೆಸರು ಸ್ನ್ಯಾಪ್, ಇನ್ನೊಬ್ಬನ ಹೆಸರು ಕ್ರ್ಯಾಕರ್, ಮೂರನೇವನ ಹೆಸರೇನು? ಡೇವಿಡ್ ಅವರ ಅಪ್ಪಂಗೆ ಡೇವಿಡ್. ಸೊ ಫಸ್ಟ್ ಆನ್ಸರ್ ವಾಸ್ ರೈಟ್. ಡೇವಿಡ್ ಫಾದರ್ ಹ್ಯಾಸ್ 3 sons. ಓಕೆ. ಸ್ನ್ಯಾಪ್ ಅದೇನೋ ಇನ್ನೊಂದೇನೋ ಅಂದೆ. ಕ್ರ್ಯಾಕಲ್ ಇನ್ನೊಬ್ಬನ ಹೆಸರೇನು? ಇನ್ನೊಬ್ಬನ ಹೆಸರು ನನ್ಗೇನ್ ಗೊತ್ತು ಗುರು, ಅವ್ರ ಮಗ. ಬ್ರೋ ಡೇವಿಡ್ ಅಲ್ವಾ ಬ್ರೋ? ಡೇವಿಡ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳು. ಒಬ್ಬನ ಹೆಸರು ಸ್ನ್ಯಾಪ್, ಇನ್ನೊಬ್ಬನ ಹೆಸರು ಕ್ರ್ಯಾಕಲ್. ಡೇವಿಡ್ ಅಲ್ವಾ? ಡೇವಿಡ್ ಫಾದರ್ ಡೇವಿಡ್ ಆಸ್ ಅಂತ ಕೇಳಿಸ್ಕೊಂಡೆ, ಸಾರಿ. ಮತ್ತೆ ಕ್ವಶನ್ ರಿಪೀಟ್ ಮಾಡಕ್ಕಾಗತ್ತಾ? ಡೇವಿಡ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳು. ಒಬ್ಬನ ಹೆಸರು ಸ್ನ್ಯಾಪ್, ಇನ್ನೊಬ್ಬನ ಹೆಸರು ಕ್ರ್ಯಾಕ್, ಮೂರನೇವನ ಹೆಸರೇನು? ಅಪ್ಪನ್ಗೆ ಹೆಂಗ್ ಮಕ್ಳು ಇರ್ತಾರೆ? ಡೇವಿಡ್ ಅವರ ಅಪ್ಪನ್ಗೆ ಡೇವಿಡ್. ಯೋ ಮೈ ಗಾಡ್, ಇಷ್ಟೊತ್ತು ತಗೊಂಡಿರುತ್ತೆ ಗೈಸ್ ಆನ್ಸರ್ ಮಾಡಕ್ಕೆ. ಡೇವಿಡ್ ಅಲ್ವಾ ಅವ್ರ ಅಪ್ಪ ಅಂದ್ರೆ ಅವನ ಮಗನೇ ತಾನೇ? ಎಸ್ ಡೇವಿಡ್ ಇಸ್ ದ ರೈಟ್ ಆನ್ಸರ್. ಓ ಮೈ ಗಾಡ್ ಗೈಸ್, ಫಸ್ಟ್ ಕ್ವಶನ್ ಅಲ್ಲಿ ಈಸಿಯಾಗಿ ಫಸ್ಟ್ ಪಾಯಿಂಟ್ ತಗೊಂಡಿದ್ದಾರೆ. ಓಕೆ. ಸ್ಯಾಮ್ ಇರುತ್ತಾ? ಓಕೆ, ಅಂಡ್ ಇಟ್ಸ್ ಡೇವಿಡ್ ಆನ್ಸರ್. ಡೇವಿಡ್ ಅವರ ಅಪ್ಪಂಗೆ ಫಸ್ಟ್ ಕ್ವಶನ್ ಅಲ್ಲಿ ಎಡವಿರೋದು ನಮ್ಮ ಫ್ಲೆಕ್ಸ್ ಗಾಯ್ ಅವರು. ಓಕೆ, ಸೆಕೆಂಡ್ ಕ್ವಶನ್ ಹೋಗೋಣ ಬ್ರೋ. ಈಗ ಸದ್ಯಕ್ಕೆ ಒಂದು ವಸ್ತು ಫೆದರ್ ಗಿಂತ ತುಂಬಾ ಲೈಟ್ ಆಗಿರುತ್ತೆ, ಆದ್ರೆ ಯಾವುದೇ ಮನುಷ್ಯ ಆಗ್ಲಿ, ಯಾವುದೇ ತರ ಗಂಡ್ಸಾಗ್ಲಿ ಅದನ್ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಕ್ ಆಗ್ಲಿಲ್ಲ. ಏನದು? ಉಸ್ರು. ಗೈಸ್, ಇಟ್ಸ್ ಅ ರೈಟ್ ಆನ್ಸರ್ ಗೈಸ್. ಟ್ರೈ ಹಾರ್ಡ್ ಫಾರ್ ಅ ಶರ್. ಏನ್ ಗುರು ಹಿಂಗೆಲ್ಲ ಕೇಳಿದ್ರೆ ನಾವೇನ್ ಹೇಳ್ಬೇಕಲ್ಲಿ? ಫೆದರ್ಗಿಂತ ಲೈಟ್ ವೈಟ್ ಇರುತ್ತಂತೆ, ಯಾರು ಹಿಡ್ಕೊಳಕ್ ಆಗಲ್ವಂತೆ. ಬಿಟ್ಬಿಡೋದು ಹಿಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬ್ರೋ ಬ್ರೆತ್ ಉಸ್ರು ಬ್ರೆತ್. ಅಯ್ಯೋ ದೇವರೇ, ಗೊತ್ತಾಗ್ತಿಲ್ಲ. ಬ್ರೆತ್ ಉಸ್ರು ಎಷ್ಟೊತ್ತು ಇಟ್ಕೋತೀರಾ? ಜಾಸ್ತಿ ಹೊತ್ತು ಹೋಲ್ಡ್ ಮಾಡಕ್ ಆಗ್ಲಿಲ್ಲ. ಅದು ಏನದು? ಏರ್, ಗಾಳಿ. ಇಟ್ಸ್ ಯುವರ್ ಆನ್ಸರ್ ಇಸ್ ರೈಟ್. ಗಾಳಿನೇ, ಬಟ್ ನೋ ಮ್ಯಾನ್ ಕ್ಯಾನ್ ಹೋಲ್ಡ್ ಇಟ್ ಫಾರ್ ಅ ಲಾಂಗ್. ಹೇರ್, AIR, ಹೇರ್. ಓಕೆ, ಗಾಳಿ. ಯಾ ಇಟ್ಸ್ ಬ್ರೆತ್ ಅಂಡ್ ಇಟ್ಸ್ ಯುವರ್ ಆನ್ಸರ್ ಇಸ್ ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಈಗ ಸದ್ಯಕ್ಕೆ. ಅದು ವೈಟ್ ಇದ್ದಾಗ ಅದು ಗಲೀಜಾಗಿರುತ್ತೆ, ಬ್ಲ್ಯಾಕ್ ಆದಾಗ ಕ್ಲೀನ್ ಆಗಿರುತ್ತೆ. ಏನದು? ಪಾದ. ಇಟ್ಸ್ ಅ ರಾಂಗ್ ಆನ್ಸರ್. ಇಟ್ಸ್ ಅ ಬ್ಲ್ಯಾಕ್ ಬೋರ್ಡ್. ವೈಟ್ ಇದ್ದ ಗಲೀಜಾಗಿರುತ್ತೆ. ಇವತ್ತು ಇಟ್ಸ್ ಅ ಬ್ಲ್ಯಾಕ್ ಬೋರ್ಡ್. ಅಟ್ಲೀಸ್ಟ್ ಅದು ಏನ್ರು ರಿಲೇಟೆಡ್ ಅಂತಾನು ನೀನ್ ಹೇಳ್ತಾ ಇಲ್ಲ, ಹಂಗೆ ಆನ್ಸರ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್. ನಾರ್ಮಲ್ ರಿಡಲ್ಸ್ ಬ್ರೋ, ನಾರ್ಮಲ್ ರಿಡಲ್ಸ್ ಅಂತೆ. ನಾರ್ಮಲ್ ರಿಡಲ್ಸ್, ಖಾಲಿ ರಿಡಲ್ಸ್ ಅಷ್ಟೇ. ಇಲ್ಲ ಬ್ರೋ, ಡಾರ್ಕ್ ರೂಮ್. ಬ್ಲ್ಯಾಕ್ ಬೋರ್ಡ್ ಬ್ರೋ. ಬ್ಲ್ಯಾಕ್ ಆದ ತಕ್ಷಣ ಕ್ಲೀನ್ ಆಗಿ ಹೋಗುತ್ತೆ. ಏನದು? ವೈಟ್. ಕರೆಕ್ಟಾ? ಇಲ್ಲ, ಅದು ಬ್ಲ್ಯಾಕ್ ಬೋರ್ಡ್. ಬ್ಲ್ಯಾಕ್ ಬೋರ್ಡ್ ವೈಟ್ ಅಲ್ಲಿ ಚಾಕ್ ಪೀಸ್ ಅಲ್ಲಿ ಬರೋದೇ ಗಲೀಜಾಗಲ್ಲ. ಓಕೆ. ಬೋರ್ಡ್, ಬ್ಲ್ಯಾಕ್ ಬೋರ್ಡ್. ಯಾ ಗೈಸ್, ಸಿರಿಯಕ್ ಅವ್ರ ನೆಕ್ಸ್ಟ್ ಲೆವೆಲ್ ಆಗಿ ಆನ್ಸರ್ ಹೇಳಿರೋದು. ಗೊತ್ತಾಗ್ತಿಲ್ಲ. ಬ್ಲ್ಯಾಕ್ ಬೋರ್ಡ್. ಓಕೆ. ಫೋರ್ತ್ ಕ್ವೆಶ್ಚನ್ ಫಾರ್ ಈಸಿ ರೌಂಡ್ಸ್. ಓಕೆ, ನೆಕ್ಸ್ಟ್. ಇದು ಉದ್ದ ಇದ್ರೆ ಇದು ಯಂಗ್ ಆಗಿರುತ್ತೆ, ಚಿಕ್ಕ ಆದಷ್ಟು ಅದು ಓಲ್ಡ್ ಆಗುತ್ತೆ. ಏನದು? ಗೊತ್ತಾಗ್ತಿಲ್ಲ. ಇಟ್ಸ್ ಎ ಕ್ಯಾಂಡಲ್ ಆರ್ ಎ ಪೆನ್ಸಿಲ್. ವಾಟ್ ಆಮ್ ಐ? ಕ್ಯಾಂಡಲ್. ಯೋ ಗೈಸ್, ಕ್ರೇಜಿ ಅನ್ಕೋ. ರಾಜ್ ಬ್ರೋ ಪಟ್ಟದ ಆನ್ಸರ್ ಕೊಟ್ಬಿಟ್ಟು ಹೇಳಿ ಕ್ರೇಜಿ ಆನ್ಸರ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದಿದ್ ನೆನಪು. ಗೊತ್ತಿಲ್ಲ. ಕ್ಯಾಂಡಲ್ ಕ್ಯಾಂಡಲ್. ಪೆನ್ಸಿಲ್. ಓ ಮೈ ಗಾಡ್, ರೈಟ್ ಆನ್ಸರ್. 4 ಆನ್ಸರ್ಗೆ ಪಟ ಅಂತ ಆನ್ಸರ್ ಕೊಟ್ಟಿರೋದು ನಮ್ಮ ಸಿರಿಯಾಕ್ ಅವರು. ಗೊತ್ತಿಲ್ಲ. ಕ್ಯಾಂಡಲ್. ಓ, ಈಸಿ ರೌಂಡ್ ಅಲ್ಲಿ ಲಾಸ್ಟ್ ಕ್ವೆಶ್ಚನ್. ಐ ಮೇಕ್ 2 people out of 1. ವಾಟ್ ಆಮ್ ಐ? ಹಸ್ಬೆಂಡ್. ಬ್ರೋ ಸೀರಿಯಸ್ಲಿ
ಸೈಕಾಗಿ ನಾಟಿ ಆನ್ಸರ್ ಕೊಟ್ಟಿರು ಗೈಸ್ ಇಲ್ಲಿ ಅಸ್ತ್ರ ಅವರು. ಮೇಕ್ 2 people out of 1 ಅಂದ್ರೆ ನನ್ನ ತಲೆಗೆ ಏನು ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಾನು ಇನ್ನು ಚಿಕ್ಕ ಹುಡುಗ. ಸೊ ಇದು ಬಂದು ಮಿರರ್ ಬ್ರೋ. ಐ ಮೇಕ್ 2 people out of 1. ಇಟ್ಸ್ ನಾಟ್ ಅದಲ್ಲ ಇರೋ ನನ್ಗೆ ಬೇರೆ ನೆನಪಾಯ್ತು. ನೀವು ಗೊತ್ತಾಗ್ತಿಲ್ಲ ನನ್ಗೆ ಏನೋ ಬರ್ತದೆ. ಮಿರರ್ ಗೊತ್ತಿಲ್ವೋ, ಸೀರಿಯಸ್ ಆಗಿ ಗೊತ್ತಿಲ್ಲ, ಯೋಚನೆ ಮಾಡಕ್ಕೆ ಆಗ್ತಾ ಇಲ್ಲ. and it's a mirror. I make 2 people out of 1. Yeah. Human, ಹೆಂಗಸರು, woman. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. Human, ಹೆಂಗಸರು, woman. ಏನಂತೀರಾ ಅಷ್ಟೇ. No, it's I a wrong make- answer. No, it's a ಮತ್ತೆ? wrong answer. Mirror. Mirror, ಹೆಂಗೆ? I make 2 people out of. So let's go for medium round right now. What runs without legs? ವಾಟರ್. It's a right answer. ಲೆಟ್ಸ್ ಗೋ. ವಾಟ್ ರನ್ಸ್ Without ಲೆಗ್ಸ್? Yeah. ಸ್ನೇಕ್. Water bro. Snake ಅಲ್ಲ. ಸ್ನೇಕ್ ಹೋಗುತ್ತಲ್ಲ ಗುರು. ಹೇಳು, ಸ್ನೇಕ್ ಕಾಲೆಲ್ಲ ಐತೆ ನನ್ಗೆ ಹೇಳೀಗ. Bro, water. Snake runs ಅಂತಾರ bro. ಹ್ಞೂ ಬ್ರೋ, ಅಲ್ಲೋಡು ಓಡ್ತೈತೆ ಅವು ಅಂತ ನಮ್ ಕಡೆ ಹೇಳೋದು. Guys, seriously guys, fraud ಅಂದ್ರೆ crazy. ನೀವು ಐ ನೀಡ್ ಜಸ್ಟಿಸ್. ಸ್ನೇಕ್ ಓಡಲ್ವಾ? ಓಡುತ್ತೆ. ಇಲ್ಲಿ ಕುಂತ್ಕೊಂಡು ಸರಿ ಇರೋದನ್ನ ತಪ್ಪು ಹೇಳ್ತಾರೆ. ಬಿಡು ಅಲ್ಲಿ. ಇರು ನೋ ಥಿಂಕ್ ಮಾಡ್ತೀನಿ. ಬಾಡಿನಾ ವಿತೌಟ್ Water. ವಾಟರಾ? Water. Water run. Water run ಆಗುತ್ತೆ. ಟೈಮ್. It's water. ಯಾಕೆ? ಟೈಮ್ ಹೆಂಗ್ ಓಡುತ್ತೆ? ವಾಟರ್ ರನ್ ಮಾಡೋದು. ಟೈಮ್ ರನ್ಸ್ ಅಂತ ಹೇಳಲ್ಲ. ಓಡುತ್ತಲ್ಲ, ಟೈಮ್ ನ ಓಡುತ್ತೆ Water ಅಂತಾನೆ run. ಅನ್ನೋದು. ನೀವು ಕನ್ನಡದಲ್ಲಿ ಹೇಳ್ತೀರಾ ಇಂಗ್ಲಿಷ್ ಅಲ್ಲಿ ಕೇಳ್ತಾ ಕ್ವಶನ್? ಅಯ್ಯ ಅಂತದು ಇಲ್ಲ. ಓ ಗೊತ್ತಿಲ್ಲ. ವಾಟರ್. ಓಕೆ. ಈಸಿ ಆಗಿತ್ತಾ ಇದು? ಹಾ, ಇವಾಗ ನೀವ್ ಹೇಳಿದ್ಮೇಲೆ ಈಸಿ ಆಗಿದೆ. ಅದೇ obvious ಆಗಿ. ಮೀಡಿಯಂ ಲೆವೆಲ್ ಅಲ್ಲಿ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ವಾಟ್ ಗೋಸ್ ಅಪ್ ಅಂಡ್ ಕಮ್ ಡೌನ್ ವಿತೌಟ್ ಮೂವಿಂಗ್? ಈ ಗುರು ಕೇಳಿದೀನಿ ಗುರು ಇದನ್ನಂದು. ಸನ್. No, it's a wrong answer and it's temperature. ಹೌದು ಗುರು ಇದು. ಲೆಟ್ ಮಿ ಥಿಂಕ್. ಇಲ್ಲ ಬ್ರೋ, ಸಾರಿ. ಟೆಂಪರೇಚರ್. ಸರಿ ಬಿಡಿ ಅಂತ. ಓಕೆ, ಮೀಡಿಯಂ ರೌಂಡ್ ಸ್ವಲ್ಪ ಮೀಡಿಯಂ ಆಗಿ ಇದೆ ಹೇಳ್ಬೋದು. ಓಕೆ, ಇದರ ಆನ್ಸರ್ ಬಂದು ಟೆಂಪರೇಚರ್. ಟೆಂಪರೇಚರ್. ಓಕೆ ಓಕೆ, ಗೊತ್ತಿಲ್ಲ. ಟೆಂಪರೇಚರ್. What can go up and come down without moving? ಯಾ, ಗೊತ್ತಿಲ್ವಾ? ಹ್ಮ್. ಟೆಂಪರೇಚರ್ ಬ್ರೋ. ಓಕೆ. ಮೂರನೇ ಕ್ವಶನ್ ಮೀಡಿಯಂ ರೌಂಡ್ ಅಲ್ಲಿ. ವಾಟ್ ಡಿಡ್ ದ ಟ್ರಯಾಂಗಲ್ ಸೇ ಟು ದ ಸರ್ಕಲ್? A few minutes later. ಗೊತ್ತಾಗ್ತಿಲ್ಲ. ಯು ಆರ್ ಪಾಯಿಂಟ್ಲೆಸ್ ಅನ್ನುತ್ತದು. ಓಕೆ, ಆಂಗಲ್. ಯು ಆರ್ ಪಾಯಿಂಟ್ಲೆಸ್ ಅನ್ನತ್ತೆ ಟ್ರಯಾಂಗಲ್ ಸರ್ಕಲ್ಗೆ. ಸರಿ ಬಿಡಿ, ಆಯ್ತು ಸರಿ ಬಿಡಿ. ಟ್ರಯಾಂಗಲ್ ಸರ್ಕಲ್ಗೆ ಏನಂತ ಹೇಳುತ್ತೆ? ಸರ್ಕಲ್ ಅಂತಾನೆ ಹೇಳುತ್ತೆ. ಯು ಆರ್ ಪಾಯಿಂಟ್ಲೆಸ್ ಅನ್ನತ್ತೆ ಟ್ರಯಾಂಗಲ್ ಸರ್ಕಲ್ಗೆ. ಸರಿ ಆಯ್ತು. ಹಾ, ಆಂಗಲ್ ಇಲ್ಲ ಅಂತ. ಇಲ್ಲ, ನಿನಗೆ ಪಾಯಿಂಟ್ ಇಲ್ಲ ಅಂತ ಹೇಳುತ್ತೆ. ಯು ಆರ್ ಪಾಯಿಂಟ್ಲೆಸ್ ಅಂತ ಹೇಳುತ್ತೆ. ಸರ್ಕಲ್ ಸೆಂಟರ್ ಪಾಯಿಂಟ್ ಇರುತ್ತಲ್ವೋ, ಹೆಂಗೋ ಹೇಳ್ತೀಯ ಇಲ್ಲ ಅಂತ. ಟ್ರಯಾಂಗಲ್ಗೆ ಎಡ್ಜ್ ಪಾಯಿಂಟ್ ಇರುತ್ತೆ ಗೊತ್ತಾ? ಆ ಪಾಯಿಂಟ್ ಸರ್ಕಲ್ಗೆ ಇರಲ್ಲ ಅಷ್ಟೇ. ಏನ್ ಆನ್ಸರ್ ಏನು? ಯು ಆರ್ ಪಾಯಿಂಟ್ಲೆಸ್ ಅನ್ನತ್ತೆ. ಪಾಯಿಂಟ್ಲೆಸ್. ಓಕೆ, ದೇರ್ ಇಸ್ ನೋ ಪಾಯಿಂಟ್ಸ್ ಫಾರ್ ಸರ್ಕಲ್. ಪಾಯಿಂಟ್ಲೆಸ್. ನಾಲ್ಕನೇ ಕ್ವಶನ್ ಹೋಗೋಣ ಮೀಡಿಯಂ ರೌಂಡ್ ಅಲ್ಲಿ. ಇದೊಂದು ವಸ್ತು, ಇದಕ್ಕೆ ಹೆಡ್ ಇದೆ, ಟೈಲು ಇದೆ, ಓಕೆ, ಬಟ್ ಬಾಡಿ ಇಲ್ಲ. ಕಾಯಿನ್. ಓ ಕ್ರೇಜಿ ಡೂಡ್. ಸ್ನೇಕ್. ಮತ್ತೆ ಹಾವು ಬುಡಕ್ ಬಂದ್ರು ಗುರು ಇವರು. ಬ್ರೋ, ಹೆಡ್ ಟೈಲ್. ಹೆಡ್ ಟೈಲ್ ಎರಡೂ ಇದೆ, ಬಾಡಿ ಮತ್ತೆ ಲೆಗ್ಸ್ ಇಲ್ಲ.
ಲೆಕ್ಸಲ್ ಆಯ್ತಾ ಹೋಗೆ ಇರೋ ಸರಿ ಹೋಗ್ಲಿ. ಇನ್ನೊಂದು ಚಾನ್ಸ್ ಇದೆಯಾ ಏನಾದ್ರು ಅಪ್ಪಿ ತಪ್ಪಿ? ಪಿ ತಪ್ಪಿನೂ ಇಲ್ಲ. ಇದು ಕಾಯಿನ್ ಆನ್ಸರ್. ಅರೇ ಥೋ ಹೋಗ್ರಪ್ಪ. ಬಾಡಿ ಇಲ್ಲ, ಕಾಲು ಇಲ್ಲ, ಯಾವ್ದದು? ಏನದು? ಸ್ನೇಕ್. ಕರೆಕ್ಟಾ? ಕಾಯಿನ್. 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 ಓ ಮೈ ಗಾಡ್, ಎಕ್ಸ್ಪೆಕ್ಟೆಡ್. ಪಟ ಪಟ ಆನ್ಸರ್ ಕೊಡ್ತಾರೆ ಗೈಸ್. ಲೆಟ್ಸ್ ಗೋ. Coin. Yes. GG guys, seriously, ಪಟ ಆನ್ಸರ್ ಕೊಟ್ಟಿದ್ದಾರೆ. ವಾಟ್ ವರ್ಡ್ ಆಫ್ ಇಂಗ್ಲಿಷ್ contains all 26 letters? Alphabets. Oh my god, crazy you. Let's go. ಅದನ್ನ ಹೇಳ್ಬೇಕಾ? ಈಗ ABCD ಹೇಳ್ಬೇಕಾ? ಅದೇನದು? ಏನದು? ಆಲ್ಫಾಬೆಟ್ಸ್. ಯಾ, ಎಕ್ಸಾಕ್ಟ್ಲಿ ಗೈಸ್. ಲೆಟ್ಸ್ ಗೋ. A to Z ಆಲ್ಫಾಬೆಟ್ಸ್. ಯಾ, ಆಲ್ಫಾಬೆಟ್ ಇಸ್ ಕರೆಕ್ಟ್, ಬಟ್ A to Z is wrong. ಸೊ ನೀವು ಫಸ್ಟ್ ಆನ್ಸರ್ ಕೊಟ್ಟಿದ್ದು A to Z ಅಂತ, ಸೊ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ರಾಂಗ್. Alphabets. Exactly. You are the right answer. Exactly. ಗೊತ್ತಿಲ್ಲ. Alphabet. What did I? ಓ ಹಂಗೆ ನಾನೇನು ವರ್ಡ್ ಸೆಂಟೆನ್ಸ್ ಒಂದು It's a ವರ್ಡ್ riddle ಹೇಳ್ಬೇಕು. bro, it's a riddle. Hard run ಹೋಗ್ತಿದೀವಿ ಈಗ. What has cities but no houses, no forest, no trees, no water, but no fish? ಎಲೆಕ್ಟ್ರಿಸಿಟಿ. ಗೊತ್ತಾಗ್ತಿಲ್ಲ. ಗೆಸ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ ನಂಗೆ. ಮ್ಯಾಪ್. ಅಣ್ಣ ನೀನ್ ಹೇಳಿದ್ ಮರ್ತೋಯ್ತು ನನ್ಗೆ. ಓಕೆ. ಸಿಟಿ ಇದೆ, ಕೇಳಿಸ್ಕೊಳ್ಳಿ ನಿನಗೆ. ಸಿಟಿ ಇದೆ, ಸಿಟಿ ಇದೆ, ಮನೆಗಳಿಲ್ಲ. ಹೌದು. ಕಾಡಿದೆ, ಮರಗಳಿಲ್ಲ. ನೀರಿದೆ, ಮೀನಿಲ್ಲ. ಫಿಶ್ ಟ್ಯಾಂಕ್. ನೀರಿದೆ ಮೀನಿಲ್ಲ ಅಂದ್ರೆ ಫಿಶ್ ಟ್ಯಾಂಕ್ ಅಲ್ಲಿ ಮೀನ್ ಇರುತ್ತೆ. ಹೇಳು ಗುರು. ಮ್ಯಾಪ್ ಪೂರೋ ಮ್ಯಾಪ್. ಗೊತ್ತಾಗ್ತಿಲ್ಲ. ಇಟ್ಸ್ ಅ ಮ್ಯಾಪ್. ಸಿಂಪಲ್ ಆಸ್ ದಟ್. ತುಂಬಾ ಈಸಿ ಇದೆ ಇದು. ಎಲ್ಲ ಪಟ ಅಂತ ಆನ್ಸರ್ ಕೊಟ್ಬಿಟ್ರು. ಆಯ್ತು ಹೇಳು. ಇಟ್ಸ್ ಅ ಮ್ಯಾಪ್. ಲವ್ ಕನ್ನಡದಲ್ಲಿ ಹೇಳು ಅಂತಿದ್ದೀನಿ ನಾನು ಆನ್ಸರ್ ಅದು ಕೇಳಿದ್ದು. ಬರ್ತಿಲ್ಲ. ಮ್ಯಾಪ್. ಓಕೆ. Okay, let's go for next question. Okay. What is the hardest key to turn? ನಿಜವಾಗ್ಲೂ ಏನೋ ಫ್ಲಾಶ್ ಆಗ್ತಿಲ್ಲ. It's a donkey. ಓಕೆ. ಯೂಟರ್ನ್. ನೀವು ಆಲ್ರೆಡಿ ಒಂದ್ಸಲಿ ಉತ್ತರ ಕೊಟ್ಟಿದ್ದೀರಾ. ಅಂಡ್ ಇಟ್ಸ್ ಯು ಡಾಂಕಿ. ಡಾಂಕಿ ಅಷ್ಟೇ. ಹೋಗ್ಬಿಡ್ತೀನಿ ಇವಾಗ. ಬಾಯ್ ಬಾಯ್ ಟಾಟಾ. ಗೊತ್ತಿಲ್ಲ. ಡಾಂಕಿ. ಗೊತ್ತಿಲ್ಲ. ಇಟ್ಸ್ ಡಾಂಕಿ. ಡಾಂಕಿ. ಬೇ ಆಫ್ ಬೆಂಗಾಲ್ ಇನ್ ವಿಚ್ ಸ್ಟೇಟ್? ಬೆಂಗಾಲ್. ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಬೇ ಆಫ್ ಬೆಂಗಾಲ್? ಗೊತ್ತಿಲ್ಲ. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಮಾರಯ್ಯ. ಬೇ ಆಫ್ ಬೆಂಗಾಲ್. ಇನ್ ವಿಚ್ ಸ್ಟೇಟ್? ವೆಸ್ಟ್ ಬೆಂಗಾಲ್. ಸಮುದ್ರ ಅಲ್ವಾ ಬ್ರೋ? ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್. ಅದು ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಬ್ರೋ? ಸ್ಟೇಟೇ ಇಲ್ಲ ಅದಕ್ಕೆ. ನೋ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಅಂತಾರೆ ಅದನ್ನ. ನೇಪಾಳ. ನೇಪಾಲ್ ಇಸ್ ಅ ಸ್ಟೇಟ್ ಗೈಸ್, ಅರ್ಥ ಮಾಡ್ಕೊಳ್ಳಿ. ಯಾ, ಇಟ್ಸ್ ಅ ಲಿಕ್ವಿಡ್ ಸ್ಟೇಟ್ ಅಂತ. ಗೊತ್ತಿಲ್ಲ ಹೇಳು. ಲಿಕ್ವಿಡ್ ಸ್ಟೇಟ್ ಅಲ್ಲಿ. ಬೇ ಆಫ್ ಬೆಂಗಾಲ್ ಸಿ ಅಲ್ಲ, ಓಷನ್. ವಿಚ್ ಸ್ಟೇಟ್? ಗೊತ್ತಿಲ್ಲ. ಓಷನ್ ಲಿಕ್ವಿಡ್ ಸ್ಟೇಟ್ ಡೂಡ್. ಲಿಕ್ವಿಡ್ ಸ್ಟೇಟ್. ಇದು 2 ಕ್ವಶನ್ ಟೈಪ್ ಅಲ್ಲಿ ಇರುತ್ತೆ. ಓಕೆನಾ? ಮೂಗ ನೀರ್ನ ಹೆಂಗ್ ಕೇಳ್ತಾನೆ? 2 ಕ್ವಶನ್ 1 ಕ್ವಶನ್ ಆಗಿರುತ್ತೆ. ಮೂಗ ನೀರ್ನ ಹೆಂಗ್ ಕೇಳ್ತಾನೆ? ಕುರುಡ ಕತ್ರಿನ ಹೆಂಗ್ ಕೇಳ್ತಾನೆ? ಕುರುಡಂಗೆ ಆಕ್ಚುಲಿ ಗೊತ್ತಾಗೋದಿಲ್ಲ, ಬಟ್ ಹಿಂಗೆ ಕೇಳಬೇಕು. ಹೇಗೆ ಬಾಯ್ ಕೇಳ್ತಾನೆ ಕತ್ರಿಬೇಕು ಅಂತ. ಹೆಂಗೆ ಬರ? ಎಕ್ಸಾಕ್ಟ್ಲಿ. ಕುರುಡ ಕತ್ರಿನ ಹೆಂಗ್ ಕೇಳ್ತಾನೆ? ಕತ್ರಿ ಕೊಡು ಅಂತಾನೆ. ಎಕ್ಸಾಕ್ಟ್ಲಿ ಗೈಸ್. ಪ್ರಾಸ್ಟರು ಟೆನ್ಷನ್ ಫ್ರೀ ಆಗಿ ಲಾಸ್ಟ್ ಕ್ವಶನ್ ಹಿಂಗೆ ಎತ್ತಿದ್ರಿ, ಕೈ ಎತ್ಬಿಟ್ಟು ಹಿಂಗೆ ಹೋದ್ರಿ ಹಿಂಗೆ. ಕರೆಕ್ಟಾ? ಹೋಗ್ಲಿ. ಕರೆಕ್ಟ್ ಆನ್ಸರ್.
ಹಿಂಗೆ ಅಂದ್ರೆ ಆಕ್ಷನ್ ಮಾಡಿ ತೋರ್ಸ್ಬೇಕಾ? ಇನ್ನೇನು ಮತ್ತೆ ಹಿಂಗ್ ಕೇಳ್ತೇನೆ ಮೂಗ. ಓಕೆ. ಕುರುಡ ಕತ್ರಿನ ಹೆಂಗ್ ಕೇಳ್ತಾನೆ? ಕುರುಡ ಕತ್ರಿನ ಹೆಂಗ್ ಕೇಳ್ತಾನೆ? ಕರೆಕ್ಟಾ? ಯಾ. ಓಕೆ ಗೈಸ್, ಇಟ್ಸ್ ಅ ವೆರಿ ಬಿಗ್ ರಾಂಗ್ ಆನ್ಸರ್. ಕುರುಡಂಗೆ ಬಾಯಿ ಬರುತ್ತಲ್ವಾ, ಕತ್ರಿ ಕೊಡಿ ಅಂತಾನೆ. ಮಾತ್ ಬರ್ದೇ ಇರೋನು ಅವ್ನು ನೀರ್ನ ಹೆಂಗ್ ಕೇಳ್ತಾನೆ? ಹಿಂಗೆ. ಕುರುಡ ಕತ್ರಿನ ಹೆಂಗ್ ಕೇಳ್ತಾನೆ? ಕತ್ರಿ ಕೊಡು ಅಂತಾನೆ. ಓ. ಕುರುಡ ಕತ್ರಿನ ಹೆಂಗ್ ಕೇಳ್ತಾನೆ? ಏನು ಕುರುಡ ಕತ್ರಿನ ಹೆಂಗ್ ಕೇಳ್ತಾನೆ? ಕತ್ರಿ ಹಾ ಹಿಂಗೆ. ಯಾಕೆ ಅವನಿಗೆ ಬಾಯಿ ಇರಲ್ಲ ಬ್ರೋ. ಯೋ ಗೈಸ್, ಸ್ಮಿತಾಕ ಅವರು ಒನ್ ಆಫ್ ದಿ ಬೆಸ್ಟ್ ಆಗಿ ಏನೂ ಆನ್ಸರ್ ಕೊಡ್ಲಿಲ್ಲ ಗೈಸ್. ಸೊ ಅವ್ರೀಗ ಡೇರ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ ಯಾವ ತರ ಡೇರ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಸ್ಮಿತಾಕ್ ಅವರು ಇಲ್ಲಿ ಲೀಸ್ಟ್ ಅಮೌಂಟ್ ಆಫ್ ಪಾಯಿಂಟ್ಸ್ ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಡೇರ್ ಚಾಲೆಂಜ್ ಇರುತ್ತೆ. ಸೊ ಡೇರ್ ಚಾಲೆಂಜ್ ನ ನಮ್ಮ ಮೂರು ಜನ ಏನಿದ್ದಾರೆ, ನಮ್ಮ ಫ್ರಾಸ್ಟ್, ಫ್ಲೆಕ್ಸ್ ಮತ್ತೆ ಅಸ್ತ್ರ, ಸೊ ಇವ್ರ 3 ಜನದಿಂದ ಡಿಸೈಡ್ ಆಗೋದು ಏನು ಡೇರ್ ಮಾಡಿಸ್ಬೇಕು ಅಂತ. ಸೊ ಎಕ್ಸಾಕ್ಟ್ಲಿ ಫಸ್ಟ್ ನಿಮ್ಗೆ ಯಾವ ಡೇರ್ ಮಾಡಿಸ್ಬೇಕು? ಫಸ್ಟ್ ನನ್ನ ಕಡೆಯಿಂದ ನೋಡಿ, ಈಸಿ ಇದೆ ಕೊಡೋಣ. ಪಾಪ ಕೇಳ್ಕೊಂತ ಇದ್ರು, ಬೆಸ್ಟ್ ಫ್ರೆಂಡ್ ಗೆ ಕಾಲ್ ಮಾಡಿ ಮೇಮೆ ಅನ್ಬೇಕು. ಬಟ್ ಇದ್ರಲ್ಲಿ ಏನಂದ್ರೆ ಮ್ಯಾಕ್ಸ್ ಮಾಡಂಗಿಲ್ಲ. ಎಸ್. ಓಕೆ, ನೆಕ್ಸ್ಟ್ ಫ್ಲೆಕ್ಸ್ ಬ್ರೋ. ನಂದು ಅಪ್ಲೈ ಲಿಪ್ಸ್ಟಿಕ್ ಆನ್ ಫೇಸ್ ಫಾರ್ 5 minutes and make a post. ಓಕೆ, ನೆಕ್ಸ್ಟ್ ಅಸ್ತ್ರ ಬೈ. ಫಸ್ಟ್ ಒನ್ ಕೊಡ್ಬೇಕು ಅಂದಿದ್ದೀನಿ, ಬಟ್ ಅದರಲ್ಲಿ 20 seconds ಸ್ವಲ್ಪ ಇನ್ನು ಜಾಸ್ತಿ ಡ್ಯೂರೇಷನ್ ಜಾಸ್ತಿ ಮಾಡಬೇಕು, 30 or 40. ನಿಮ್ಮ 3 ಜನ ಡಿಸಿಷನ್ ಇಂದ. ಸೊ ಈಗ ಎಕ್ಸಾಕ್ಟ್ಲಿ ನಂದೇನು ಡಿಸಿಷನ್ ಇರಲ್ಲ ಇದರಲ್ಲಿ. ಸೊ ನಿಮ್ಮ 3 ಜನದೇ ತಗೊಳ್ಳೋದು. ಸೊ ಪ್ರೊಬಾಬಿಲಿಟಿ ಏನ್ ಜಾಸ್ತಿ ಇದೆ ಅಂದ್ರೆ ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡಿ ಮೇ ಎಕ್ಸಾಕ್ಟ್ಲಿ ಆ ಟೋನಲ್ಲಿ ಬರಬೇಕು. ಸೊ ಸುಮ್ಮನೆ ಮೇ ಅನ್ನೋದಲ್ಲ, ಎಕ್ಸಾಕ್ಟ್ಲಿ ಟೋನಲ್ಲಿ ಬರಬೇಕು. ಯಾ. ಇಲ್ಲ ಲಿಪ್ಸ್ಟಿಕ್ ಹಾಕೋತೀರಾ ಹೇಳಿ? ಲಿಪ್ಸ್ಟಿಕ್ ಹಾಕೋತೀನಿ. ಹಾಕೋತೀರಾ? ಓಕೆ, ಮುಖದ ಮೇಲೆ ಫೇಸ್ ಅಂದ್ರೆ ಇಲ್ಲೆಲ್ಲ ಹಾಕೋಬೇಕು. ಇಲ್ಲೆಲ್ಲ ಫುಲ್ ಇಲ್ಲೆಲ್ಲ ಹಿಂಗ ಪೋಸ್ ಕೊಡ್ಬೇಕು. ಪೌಡರ್ ಹಾಕೋತೀರಾ ಗೊತ್ತಾ? ಆ ತರ ಹಚ್ಕೋಬೇಕು. ಲಿಪ್ಸ್ಟಿಕ್ ಹಚ್ಕೋತೀರಾ ಹೇಳಿ? ಕಷ್ಟ ಆಗತ್ತೆ. ಫುಲ್ ಎಲ್ಲ ಮುಖದ ಮೇಲೆ ಫುಲ್ ಫೇಸ್ ಮೇಲೆ ಫೋರ್ಹೆಡ್ ಫುಲ್ ಫೇಸ್ ಎಕ್ಸ್ಪ್ರೋ ಹೇಳ್ತಾರೆ. ಫುಲ್ ಫೇಸ್ ಆಗಿರ್ಬೇಕು. ಓ ಇಲ್ಲ ನೋಡಿ. ವಾಹ್, ನಮಗೆ ಆಪ್ಷನ್ಸ್ ನೀಲಿ ಕಲರ್ ಹಾಕೊಳ್ಳಿ. ಲೆಫ್ಟ್. ಯಾ, ದಿಸ್ ಒನ್. ಅದು ಅಂಟಲ್ಲ, ಡಾರ್ಕ್ ಆಗಿದೆ. ಅಂಟಲ್ಲ, ಇದಾದ್ರೆ ಡಾರ್ಕ್ ಆಗಿರುತ್ತೆ. ಅದೇ ಹಾಕೊಂಡು. ಹಂಗಾರೆ ಅದೇ ಲೈಟ್ ಆಗಿರುತ್ತೆ ಬ್ರೋ ಲೆಕ್ಕಾಚಾರದಲ್ಲಿ. ಇದು ಇವಾಗ ಹಾಕಿರೋದು ಇದೆ ಕಣೋ. ಅಚ್ಚಿ ಮತ್ತೆ ಚಲೋ ನೋಡ್ರಿ, ಮತ್ತೆ ಫೇಸ್ ಮೇಲೆ ಇನ್ನ ಬೇಡ ಹಾಕಿರಾ. ಹಂಗೆ ಅದನ್ನ ಸ್ಪ್ರೆಡ್ ಮಾಡ್ಬೇಕು. ಓಕೆ, ಮೈಕ್ ದೂರ ಮಾಡ್ಕೊಳ್ರಿ ಸ್ವಲ್ಪ, ಹೆಡ್ಫೋನ್ಸ್ ಅಲ್ಲಿ ಇರೋದು. ಯಾರೋ ಕುರ್ಪಾಗ್ದಂಗ ಐತೆ. ಹಾರರ್ ಮೂವಿಗೆಲ್ಲ ಇದನ್ನೇ ತಮಿಳಲ್ಲಿ ಫುಲ್ ಹಚ್ಚಿ. ಸುಮ್ಮನೆ ಮುಖ ಪೂರ್ತಿ ಇರ್ಬೇಕು, ಮುಖದಲ್ಲಿ ಎಣ್ಣೆ ಫುಲ್ ತುಂಬ್ಕೊಬೇಕದು ಲಿಪ್ಸ್ಟಿಕ್. One eternity later. ನೋಡ್ಕೋತೀನಿ ಮೀನಾ. ಕೂಲ್ ಹಿಂದೆ ಹಾಕಿ ಹಣೆ ಮೇನು ಕೂಲ್ ಹಿಂದೆ ಹಾಕಿ. ನಾನ್ ಮೇಲೆ ಹೇಳಿದ್ಲಪ್ಪ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಮುಸ್ಟಾಚ್ ಅಂತೆ. ಮುಸ್ಟಾಚ್. ಹಿಂಗ್ ಹೋಗ್ಬೇಕು ಸ್ಟೈಲ್. ಎಲ್ಲಿ ಕಾಣಿಸ್ತಾನಿಲ್ಲ. ಅಚ್ಚಿ ಅಚ್ಚಿ ಅಚ್ಚಿ. ಫಾಸ್ಟ್. ಚಿಕ್ಕ ಮಕ್ಳು ಯಾರಾದ್ರೂ ಮಿಸ್ಸಾಗಿ ಇನ್ಸ್ಟಾಗ್ರಾಮ್ ನೋಡ್ಬಿಟ್ರೆ ಆಮೇಲೆ ನೈಟ್ ನಿದ್ರೆ ಮಾಡಲ್ಲ. ಹಂಗೆ ಒಂದು ಪೋಸ್ ಕ್ಯಾಮ್ರಾಗೆ ಪ್ಲಸ್ ನಿಮ್ ಫೋನ್ ಅಲ್ಲೂ ಪೋಸ್ ತಗೋಬೇಕು. ಒಂದು ಫೋಟೋ ತೆಗ್ಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ಪಟ್ ಅಂತ. ಅಜೀಬಾಗಿದೆ. ಕೆಳಗಡೆ ಹೌ ಮೈ ಲುಕಿಂಗ್ ಗೈಸ್ ಅಂತ ಹಾಕ್ಬಿಟ್ರಿ ಕೆಳಗಡೆ. ಪೋಲ್ ಜೊತೆಗೆ ಎಸ್ ಆರ್ ನೋ. ವೇಟಿಂಗ್ ಫಾರ್ ದ ಸ್ಟೋರಿ. ಎಲ್ಲ ಮೊಬೈಲ್ಗಳು ಇಟ್ಕೊಂಡು ನೋಡಿ ಇಲ್ಲಿ. ಅಲ್ಲ, ಚೆನ್ನಾಗಿ ಕಾಣಿಸ್ಬಾರ್ದು ಅಂತ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ನಿಮ್ಮ ಫೇವರೇಟ್ ಪಾರ್ಟ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಜೊತೆಗೆ ಸೌರಿನ್ ಇಸ್ಪೋರ್ಟ್ಸ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇನ್ನ ಯಾರು ಫಾಲೋ ಮಾಡಿಲ್ಲ ಗೈಸ್, ಎಲ್ಲ ಬೇಗ ಫಾಲೋ ಮಾಡಿ. ಇಲ್ಲಿಗೆ ಗೈಸ್, ಹಾಕಾಯ್ ಸೈನಿಂಗ್ ಆಫ್.
ಬಾಯ್ ಟಾಟಾ ಸಿ ಯು.